ವೆಲ್ಕಮ್ ಬ್ಯಾಕ್ ಟು ಗಾಯಕ್ವಾಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕತೆ ಒಂದು ಮಗ್ನ ಜೊತೆ. ಈ ಮಗ್ನ ಕತೆ ಏನು ಅಂತ ಈ ಮಗ್ನ ಓನರೇ ಹೇಳ್ತಾರೆ. ಅವ್ರ ಹತ್ರನೇ ಕೇಳ್ಕೊಳ್ಳೋಣ ಏನು ವಿಶೇಷ ಅಂತ. ನಿಮ್ಗೆ ಅನಿಸ್ಬೋದಲ್ಲ ಮಗುಗೂ ಒಂದು ಕತೆ ಇರುತ್ತಾ ಅಂತ. ಎಸ್, ಎಕ್ಸಾಕ್ಟ್ಲಿ ಈ ಒಂದು ಮಗುವಿಗೆ ಕತೆ ಇದೆ. ಅದನ್ನ ಅವ್ರ ಓನರೇ ಹೇಳ್ತಾರೆ. ಇದ್ಯಾಕೆ ಓನರ್ ಹೇಳಿದ್ರೆ ಮತ್ತೆ ಇದ್ಯಾಕೆ ನಿಮ್ಮ ಕೈಯಲ್ಲಿದೆ ಅಂತನಾ? ಇದು ನನಗೆ ಸೆಕೆಂಡ್ ಹ್ಯಾಂಡಿಗೆ ಮಾರಿದಾರೆ ಅವರು. ಅದಕ್ಕೆ ಕೇಳೋಣ ಅವ್ರದ್ದೇ ಏನು ಅಂತ. ಮಗ್ ಓನರ್ ಹೇಳ್ರಿ, ಆ ಮಗ್ಗಿನ ಕತೆ ಏನಂತ. ಈ ಮಗು ಇವಳು ಫಸ್ಟ್ ಟೈಮ್ ಸಿಕ್ಕಾಕೊಟ್ಟಿರೋದು. ಇದು ಮಗು ಯೂಸ್ ಮಾಡಿದ್ರಾ? ಏನು ಯೂಸ್ ಇಲ್ಲ, ಏನಿಲ್ಲ. ಹೌದು, ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅವ್ರು ಹೇಳಿದ್ರಾ? ಥ್ಯಾಂಕ್ಸ್. ಹಾಂ, ಈ ಮಗ್ನ ನಾನು ಅವ್ರಿಗೆ ಗಿಫ್ಟಾಗಿ ಕೊಟ್ಟಿದ್ದೆ ಫಸ್ಟ್ ಟೈಮ್ ಮೀಟ್ ಆದಾಗ. ಅವ್ರು ಹೇಳ್ದಂಗೆ ನಾವು ಫಸ್ಟ್ ಮೀಟ್ ಆಗಿದ್ದು ಮೆಜೆಸ್ಟಿಕ್ಕಿಂದ ಲಾಲ್ಬಾಗ್ ಹೋದ್ವಿ ಸುತ್ತಾಡೋಣ ಅಂತ. ಫಸ್ಟ್ ಮೀಟಲ್ಲ ಏನಾದರೂ ಒಂದು ಗಿಫ್ಟ್ ಕೊಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ಏನು ಕೊಡೋದು ಅಂತ ತುಂಬ ಯೋಚನೆ ಮಾಡಿದೆ. ಆಗ ಅನ್ನಿಸ್ತು, ಸೊ ಡೈಲಿ ಯೂಸ್ ಮಾಡ್ಬೋದು. ಜಿಮ್ಗೆ ಹೋಗ್ತಿದ್ರು ಅವಾಗ. ಸೊ ಯೂಸ್ ಆಗ್ಬೋದಲ್ಲ ಅಂತ ನಾನು ಸಿಕ್ಕಾಪಟ್ಟು ಯೋಚನೆ ಮಾಡಿ ಹುಡುಕಾಡಿ ಕೊನೆಗೆ ಈ ಒಂದು ಮಗ್ನ ಪರ್ಚೇಸ್ ಮಾಡಿದೆ. ಸೊ ಅದು ಪರ್ಚೇಸ್ ಆದಮೇಲೆ ಇವ್ರಿಗೆ ಮೀಟ್ ಆದಾಗ ನಾನು ಹೋಗಿ ಗಿಫ್ಟ್ ಕೊಟ್ಟೆ. ಸೊ ಇದು ಫಸ್ಟ್ ಗಿಫ್ಟ್ ನನ್ನ ಕಡೆಯಿಂದ ನಿನಗೆ ಅಂತ. ಖುಷಿಯಿಂದ ಆ್ಯಕ್ಸೆಪ್ಟ್ ಮಾಡಿದ್ರು. ಅದಾದಮೇಲೆ ಸೊ ಓಪನ್ ಮಾಡಿ ನೋಡು ಏನಿದೆ ಅಂತ ಹೇಳಿದ್ರೆ ಓಪನ್ ಮಾಡಿ ನೋಡಿದ್ರು, ಮಗ್ಗಿತ್ತು. ಸೊ ಓಕೆ, ಡೈಲಿ ಯೂಸ್ ಮಾಡು ನೀನು ಇದನ್ನು ಅಂತ ಹೇಳ್ಬಿಟ್ಟು ಕೊಟ್ಟೆ. ಓಕೆ, ಈ ಪುಣ್ಯಾತ್ಮ ಅದನ್ನು ಏನು ಮಾಡಿದ್ರೆ ಗೊತ್ತಾ, ಡೈಲಿ ಯೂಸ್ ಮಾಡುವಂಥ ತಾನೇ ನಾನು ಅಷ್ಟೊಂದೆಲ್ಲ ಹುಡುಕಾಡಿ ತೊಗೊಂಬಂದು ಕೊಟ್ಟಿರೋದು ಗಿಫ್ಟ್ನ. ಅದನ್ನು ಎಲ್ಲಿ ನಾವು ಫಸ್ಟ್ ಮೀಟ್ ಆಗಿ ನಮ್ಮ ಮದುವೆ ಆಗೋ ಗಂಟ ನಮ್ಮಿಬ್ಬರಿಗೂ 9 ತಿಂಗಳು ಡಿಸ್ಟನ್ಸ್ ಇತ್ತು. ಅಂದರೆ ಮದುವೆ ಆಗೋದಕ್ಕೆ 9 ತಿಂಗಳ ಗಂಟನೂ ಟೈಮ್ ಇತ್ತು. ಸೊ ಆವಾಗ ಈ ಮಗ್ನ ಹಾಗೆ ಇಟ್ಟಿದ್ದಾರೆ. ಇವನ್ ಕವರ್ ಕೂಡ ಓಪನ್ ಮಾಡಿರಲಿಲ್ಲ. ನಾನು ಯಾವ ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ದೆ, ಯಾವ ಕವರಲ್ಲಿ ಹಾಕ್ಕೊಟ್ಟಿದ್ದೆ. ಆಮೇಲೆ ಇದ್ರ ಕೆಳಗಡೆ ಥರ್ಮೋಕೋಲ್ದು ಸೇಫ್ಟಿಗೆ ಅಂತ ಥರ್ಮೋಕೋಲ್ ಕವರ್ ಮಾಡಿ ಕೊಟ್ಟಿರ್ತಾರಲ್ಲ, ಥರ್ಮೋಕೋಲ್ದು ಕವರ್ ಮಾಡಿ ಕೊಟ್ಟಿರ್ತಾರಲ್ಲ, ಇದಕ್ಕೆ ಸೇಫ್ಟಿ ಇರಲಿ, ಏನೂ ಡ್ಯಾಮೇಜ್ ಆಗಬಾರ್ದು ಅಂತ. ಇವನ್ ಅದು ಕೂಡ ಹಾಗೆ ಇತ್ತು. ನಾನು ಮದುವೆ ಆಗಿ ಬಂದ ಮೇಲೆ ಇವರು ಆಲ್ರೆಡಿ ಮನೆ ಶಿಫ್ಟ್ ಮಾಡಿಬಿಟ್ಟಿದ್ರು. ತಾವು ಫಸ್ಟ್ ಬ್ಯಾಚುಲರ್ ಇದ್ರಲ್ಲ, ಆ ಟೈಮಲ್ಲಿ ಮನೆಯೇ ಶಿಫ್ಟ್ ಮಾಡಿಕೊಂಡು ಬೇರೆ ಫ್ಯಾಮ್ಲಿ ಅಂದರೆ 1 BHK ಮನೆ ನೋಡಿಕೊಂಡು ಸೊ ಅವ್ರಿಗೆ ಇರೋಂಥ ಎಲ್ಲ ಐಟಮ್ಸ್ನು ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಮದುವೆ ಆದ ತಕ್ಷಣ ನನಗೆ ಆ ಮನೆಗೆ ಕರ್ಕೊಂಡು ಹೋದ್ಮೇಲೆ ನಾನು ಎಲ್ಲನೂ ಐಟಮ್ಸ್ನು ನೋಡಿದೆ. ಎಲ್ಲನೂ ಕರೆಕ್ಟಾಗಿ ಜೋಡಿಸಿಟ್ಕೊಂಡಿದ್ರು. ಅದಾದಮೇಲೆ ಈ ಒಂದು ಕವರ್ ಕಾಣಿಸ್ತು ನನಗೆ. ನನಗೆ ನೆನಪಾಯಿತು, ಓಕೆ ಈ ಕವರ್ ನಾನು ಕೊಟ್ಟಿದ್ನಲ್ಲ ಆ ಟೈಮಲ್ಲಿ ಅಂತ. ಅವಾಗೇನಾಯಿತು, ಓಪನ್ ಮಾಡಿ ನೋಡಿದೆ ಆ ಕವರ್ನ. ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಮಗ್ಗಿತ್ತು, ನಾನು ಕೊಟ್ಟಿರೋ ಮಗ್ಗು. ನಾನು ಕೇಳಿದೆ, ಯಾಕೆ ನೀವು ಇದನ್ನು ಯೂಸೇ ಮಾಡಿಲ್ಲಲ್ಲ ಅಂತ. ನನಗೇನು ಅದು ಯೂಸ್ ಆಗಲಿಲ್ಲ ಜಾಸ್ತಿ ಅಂತ ಹೇಳಿದ್ರು. ಸೊ ಓಕೆ ಅಂತ ಅಲ್ಲಿಂದ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಮಾಧಾನ ಏನಂತಂದರೆ ಅದನ್ನು ಕಳೆದಿಲ್ಲ, ಆಮೇಲೆ ಏನು ಡ್ಯಾಮೇಜ್ ಮಾಡಿಲ್ಲ. ಎಷ್ಟು ನಾನು ಯಾವ ಥರ ಪ್ಯಾಕ್ ಮಾಡಿ ಕೊಟ್ಟಿದ್ನೋ ಅದು ಹಾಗೆ ಇತ್ತು. ಇನ್ನೊಂದು ತಮಾಷೆ ವಿಷಯ ಅಂದರೆ ಅದೇ ಫಸ್ಟ್ ಗಿಫ್ಟು, ಅದೇ ಲಾಸ್ಟ್ ಗಿಫ್ಟ್ ನಾನು ಅವ್ರಿಗೆ ಕೊಟ್ಟಿರೋದು. ನೀನೇನು ಅವ್ರು ಯೂಸೇ ಮಾಡಲ್ಲ ಅಂದಮೇಲೆ ಗಿಫ್ಟ್ ಕೊಟ್ಟಿನೋ ಉಪಯೋಗ ಅಲ್ಲ, ಅದಕ್ಕೆ ಅದೇ ಫಸ್ಟು ಅದೇ ಲಾಸ್ಟ್ ಕೊಡಲೇ ಇಲ್ಲ ನಾನು ಆಮೇಲೆ. ಆ್ಯಂಡ್ ಅವ್ರೇನು ಕೊಟ್ಟಿದ್ರು ಅಂತಲ್ಲ, ಫಸ್ಟ್ ಮೀಟ್ ಆದಾಗ ನನಗೆ ಅವ್ರು ಕೊಟ್ಟಿದ್ರು ಚಾಕ್ಲೇಟ್, ಅಮೂಲ್ ಡಾರ್ಕ್ ಚಾಕ್ಲೇಟ್. ಅದು ರ್ಯಾಪರ್ ಇಲ್ಲ, ಅದೊಂದೇ ನನಗೆ ನೆನಪಿರೋದು. ಅವಾಗ ಸುತ್ತಾಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಅಷ್ಟೇ. ಇಷ್ಟೇ ಈ ಮಗ್ನ ಕತೆ. ಈ ಫೆಬ್ರವರಿ ತಿಂಗಳು ತುಂಬ ವಿಶೇಷವಾದಂಥ ತಿಂಗಳು. ಯಾಕಂದರೆ 1ನೇ ತಾರೀಕು ಸ್ಟಾರ್ಟ್ ಆಗಿರೋದು ಸಂಡೇಯಿಂದ. ಅದರಲ್ಲೇನು ಸ್ಪೆಷಲು ಅಂತನಾ, ಈ ಮಂತಲ್ಲಿ 4 ಸಂಡೇ, 4 ಮಂಡೇ, 4 ಟ್ಯೂಸ್ಡೇ ಅಂಟಿಲ್ 4 ಸ್ಯಾಟರ್ಡೆ ಗಂಟನೂ 4 ವಾರ ಕಂಪ್ಲೀಟಾಗಿ ಬರುತ್ತೆ. ಈ ತಿಂಗಳು ಫುಲ್ಲು 28 ಡೇಸ್ ಇರೋದು, ಬಟ್ ಕ್ಯಾಲೆಂಡರ್ ಮಾತ್ರ ಫುಲ್ ಆಗಿದೆ. ಇದೇ ವಿಶೇಷ. ಇದು ನೆಕ್ಸ್ಟ್ ಮತ್ತೆ ಯಾವ ವರ್ಷ ಸಿಗುತ್ತೋ ಗೊತ್ತಿಲ್ಲ. ಭರತ ಹುಣ್ಣಿಮೆಯ ವಿಶೇಷವಾದಂಥ ಪೂಜೆ ಇವತ್ತು ನಮ್ಮ ಮನೇಲೆ ನಡೀತಾ ಇದೆ. ಕಾರಣ ಏನಂದರೆ ಭರತ ಹುಣ್ಣಿಮೆ ದಿನ ಸವದತ್ತಿ ಯಲ್ಲಮ್ಮನ ಜಾತ್ರೆ ಮತ್ತು ಭಂಡಾರದ ಓಕಳಿ ನಡೆಯುತ್ತೆ.
ನಾವು ಪ್ರತಿ ವರ್ಷವೂ ಗುಡ್ಡಕ್ಕೆ ಹೋಗ್ತೀವಿ. ಈ ವರ್ಷವೂ ಹೋಗ್ತೀವಿ. ಇವಾಗ ತುಂಬ ರಶ್ ಇದೆ. ಸೊ ರಶ್ ಕಮ್ಮಿ ಆದಮೇಲೆ ಹೋಗ್ತೀವಿ. ತಾಯಿಯ ಪಾತ್ರ ಮಾತ್ರ ನನ್ನ ಜೀವನದಲ್ಲಿ ತುಂಬ ವಿಶೇಷವಾಗಿದೆ, ಪ್ರಮುಖ ಪಾತ್ರ ವಹಿಸುತ್ತೆ. ನಾನು ಎಷ್ಟೊಂದು ಸತಿ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿಬಿಟ್ಟಿದ್ದೀನಿ. ಸೊ ತಾಯಿ ನಾನಾ ರೂಪದಲ್ಲಿ ಬಂದು ನನ್ನನ್ನು ಕಾಪಾಡಿದ್ದಾಳೆ. ಆ ತಾಯಿಗೆ ಎಷ್ಟೇ ಚುರಋಣಿಯಾಗಿದ್ದರೂ ನನಗೆ ಕಮ್ಮಿನೇ. ನನ್ನ ಜೀವನ ಪೂರ್ತಿ ಆ ತಾಯಿನ ನೆನೆಸ್ಕೊಂಡೇ ಇರ್ತೀನಿ. ಇದು ಭರತ ಹುಣ್ಣಿಮೆ ದಿನ ನಡೆಯುವಂಥ ವಿಶೇಷ ಪೂಜೆ. ನೈವೇದ್ಯಕ್ಕೆ ನಾವು ಕಡುಬು ಮಾಡ್ತೀವಿ, ಅದೇ ಇದ್ರ ವಿಶೇಷ ಕಡುಬು. ಆಮೇಲೆ ನಾನು ಮನೆ ಮುಂದೆ ರಂಗೋಲಿನ ಈ ರೀತಿ ಹಾಕಿ ಹೂಗಳಿಂದ ಡೆಕೋರೇಟ್ ಮಾಡಿದ್ದೆ. ಪೂಜೆ ಅಲ್ವಾ ಇವತ್ತು. ಸೊ ಪೂಜೆ ಮಾಡೋಕ್ಕೋಸ್ಕರನೇ ಮನೇಲಿರುವಂಥ ಬೆಡ್ಶೀಟು ಮನೆ ಕ್ಲೀನ್ ಮಾಡಿ ಬೆಡ್ಶೀಟ್ ತೊಳೆದಾಕಿ ಮನೆ ಕಂಪ್ಲೀಟ್ಲಿ ಮನೆನ ಮಡಿ ಮೇಲಿಗೆ ಮಾಡಿ ಇಟ್ಟಿದ್ದೆ. ಇದು ರಂಗೋಲಿ. ನನ್ನ ಮಗನ ನೋಡಿರಿ, ನನ್ನ ಮಗನ ತಮಾಷೆ ಹೆಂಗಿರುತ್ತೆ ಅಂತ. ವೆರಿ ಗುಡ್. ಅಲ್ಲಿ ನೋಡು ಹಿಂದೆ ಅದು ತುಂಬ ಗುಡ್. ಇನ್ನೊಂದು ಆಯ್ತು ಬನ್ನಿ. ರೆಡ್ ಕಲರ್ ಹಿಂಗೆ ನೋಡಿ, ರೆಡ್ ಕಲರ್ ಅದು ತಗೊಂಬ. ಅದು ರೆಡ್ ಅಲ್ಲ, ಇರ್ಲಿ ಬಾ. ವೆರಿ ಗುಡ್. ಅಲ್ಲೇನೋ ನೋಡ್, ರೆಡ್ ಗ್ರೀನ್ ಅಲ್ಲ ಬ್ಲೂ ಎರಡು ಅಲ್ಲ ತಗೊಂಬ. ಅಲ್ಲಿ ಕೊಡು. ಬಾ. ವೆರಿ ಗುಡ್. ಹಾಂ, ಇನ್ನೊಂದು ನೋಡಿ. ಕೊಡು, ಒಂದೇ ತಗೊಂಡ್ ಬಾ. ಈಗ ಅಜ್ಜಿ. ಹಲೋ. ಹಾಂ, ನೀ ಮಾತಾಡು. ಹಲೋ ಅಪ್ಪು. ಹಾಂ, ನೀ ಮಾತಾಡು. ಅಜ್ಜಿ. ಹಾಂ, ಹಲೋ ಅಪ್ಪು. ಹಾಂ, ನೀ ಹೇಳಿ. ಹಲೋ. ಹಾಂ, ಹಲೋ. ಹಾಂ, ನೀ ಮಾತಾಡು. ತಾತ. ಬೈಬೇಕಾ ಬೈಬಾರ್ದ? ಬೈಲಿ. ಮತ್ತೆ ಈ ಥರ ಯಾಕೆ ಪೋಸ್ ಕೊಟ್ಕೊಂಡು ನಿಂತ್ಕೊಂಡು? ಇಲ್ಲ ಏನು ದಾದಾಗಿರಿ ನಡೆಸಕೊಂತೀನಿ ನನಗೆ. ಅಲ್ಲಿ ನೀನು ಅವತರ ಎಷ್ಟು ಮಾಡಿ ನೋಡಿಯಾ? ಇಲ್ಲಿ ನೋಡು. ಮನಿ ನೋಡಕ್ಕಾಗ್ತಿಲ್ಲ, ಅಷ್ಟು ಅವತಾರ ಮಾಡಿದಿ. ಮತ್ತೆ ಎಲ್ಲಿ ಪಾಪದ ಪ್ರಾಣಿ ಥರ ನಿಂತ್ಕೊಂಡು ಉಲ್ಟಾ ನನಗೆ ಆವಾಜು. ಸ್ಲೋ ಮಾತಾಡ. ಮನಿ ಗಲೀಜ್ ಮಾಡಿದ್ ನೀನು, ಆವಾಜ್ ನನಗ. ನಿಧಾನಕ್ಕೆ ಮಾತಾಡು. ನಿನ್ನ ಮಾತಿಗೂ ನೀನು ನಿಂತರ ಸ್ಟೈಲಿಗೂ ಒಂದೂ ಮ್ಯಾಚ್ ಆಗಕ್ಕೆ ಕುಂತಿಲ್ಲ.
ಕಿವಿ ಕಿತ್ಕೊಂಬರ್ತ ನಮ್ಮ ನಿನ್ ಮುಖ ನೋಡು ಎಷ್ಟು ಗಲೀಜ್ ಮಾಡ್ಕೊಂಡಿ ನೀನು ನಿನ್ ಮುಖ ನಿನ್ ಮೈ ನೋಡಲಿ ಎಷ್ಟು ಗಲೀಜ್ ಮಾಡ್ಕೊಂಡು ನಿಂತ್ಕೊಂಡಿ ಸಾರಿ ಮಮ್ಮ ಅನ್ನು ಸಾರಿ ಮಮ್ಮ ಕೇಳಲ್ಲ ಸಾರಿ ಕೇಳು ಸಾರಿ ಮಮ್ಮ ಸಾರಿ ಕೇಳು ಸಾರಿ ಮಮ್ಮ ಹೇಳಲ್ಲ ಸಾರಿ ಹೇಳಲ್ಲ ಇವಾಗ ನೀನು ಮಾಡ್ಕೊಂಡ್ರೆ ಗಲೀಜ್ ಕ್ಲೀನ್ ಮಾಡ್ಬೇಕಾ ಬೇಡ ಸಾರಿ ಕೇಳು ಸಾರಿ ಮಮ್ಮ ನೆಕ್ಸ್ಟ್ ಮಾಡಲ್ಲ ಅಂತೇಳು ಇದು ಏನೇನು ಮಾತಾಡೋ ರೀತಿ ನೀನು ಎಷ್ಟು ಗಲೀಜ್ ಮಾಡಿ ನೋಡಪ್ಪು ಮನಿ ನೀನು ಈ ಥರ ಮಾಡ್ತಿದ್ರೆ ಎಷ್ಟಂತ ಕೆಲಸ ಮಾಡಬೇಕು ನೋಡಲ್ಲ ಅಲ್ಲಿ ನೋಡು ಎಷ್ಟು ಗಲೀಜ್ ಮಾಡಿ ನೋಡಾಗ ಇದನ್ನ ಯಾರು ಕ್ಲೀನ್ ಮಾಡ್ಬೇಕು ಇದನ್ನೆಲ್ಲ ತಾತ ಬಂದು ಕ್ಲೀನ್ ಮಾಡ್ತಾರ ಈಗ ಅವನ್ನೆಲ್ಲ ವಾಪಸ್ ಸಾಮಾನು ಜೋಡಿಸಿಡ್ಬೇಕು ನೀನು ಮಾತಾಡಕ್ ಬಿಡು ಮೊದಲು ಜೋಡಿಸ್ತೀವಿ ಸಾಮಾನು ಜೋಡಿಸಿದ್ರೆ ಅಷ್ಟೇ ಊಟ ಇಲ್ಲ ಊಟ ಕೊಡಲ್ಲ ನೋಡಿ ನಿನ್ ಮುಖ ನೋಡಲ್ಲೇ ನಿನ್ ಮುಖ ನೋಡು ಎಷ್ಟು ಕೆಡ್ದ ಮಾಡ್ಕೊಂಡಿ ನೋಡಿ ನಿನ್ ಮುಖನ ಈಗ ಇದೆಲ್ಲ ಕ್ಲೀನ್ ಮಾಡ್ತೀಯಾ ಮಾಡಿಲ್ಲ ಅಂದ್ರೆ ಊಟ ಕೊಡಲ್ಲ ಅತ್ತೆ ಕೊಡಬಾರ್ದು ಅತ್ಯ ಹೋಗ ಕ್ಲೀನ್ ಮಾಡೋದನ್ನೆಲ್ಲ ನೀನು ಕ್ಲೀನ್ ಮಾಡಿದ್ರೆ ನಿಂಗೆ ಊಟ ಇಲ್ಲ ನೋಡು ಯಾರು ಮಾಡಬೇಕು ಅತ್ಯ ಮಾಡಬೇಕು ಹೌದು ಅತ್ಯ ಮಾಡು ಇಲ್ಲ ನಿಂಗೆ ಊಟ ಕೊಡಲ್ಲ ಅತ್ಯ ಹೇಳು ಅತ್ತೆಗೆ ಹೇಳು ಅತ್ತೆ ಕ್ಲೀನ್ ಮಾಡಂತ ಹೇಳು ನಿಧಾನಕ್ಕೆ ಹೇಳ್ಬೇಕು ರಿಕ್ವೆಸ್ಟ್ ಮಾಡಬೇಕು ಹಂಗೆ ರಿಕ್ವೆಸ್ಟ್ ಮಾಡ್ತಾರ ತಾತಾಗ ಹೇಳ್ತಿ ಏನು ಹೇಳ್ತಿ ತಾತಾಗ ಏನು ಹೇಳ್ತಿ ಈ ಸುಮ್ಮನೆ ನಿಂತ್ಕೊಂಡೆ ಹೇಳ್ಬೋದು ಡ್ಯಾನ್ಸ್ ಮಾಡಿದ್ರೆ ಅರ್ಥ ಆಗುತ್ತಂತ ಏನಿಲ್ಲ ಛೀ ನೀಟಾಗಿ ಹೇಳ್ಬೇಕು ಅತ್ಯ ಕ್ಲೀನ್ ಮಾಡೋ ಅಂತ ಹೇಳ್ಬೇಕು ಹೇಳು ಈ ರೀತಿ ಆವಾಜ್ ಹಾಕ್ತಾರ ಅತ್ಯ ಹಾಂ ಅತ್ಯ ಕ್ಲೀನ್ ಮಾಡು ಅಂತ ನಿಧಾನ ಕೇಳಬೇಕು ಈ ರೀತಿ ಆವಾಜ್ ಹಾಕ್ತಾರ ಹಾಕಲ್ಲಲ್ಲ ಸಾರಿ ಕೇಳು ಸಾರಿ ಅತ್ಯ ಹೇಳು ಸಾರಿ ಅತ್ಯ ಅಂತ ಹೇಳು ಪುನಃ ಆವಾಜು ಕೈ ಬಿಟ್ರೆ ನಿದ್ರಕ್ಕಾಗಲ್ಲ. ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.